ಮರಗೂರು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಶಿಸ್ತಿನ ಮರೀಚಿಕೆ. ವಿದ್ಯಾರ್ಥಿಗಳ ಕೈಯಲ್ಲಿ ಸಿಗರೇಟ್, ಆಡಳಿತ ಮಂಡಳಿ ನಿದ್ದೆಯಲ್ಲಿ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮೀಸೆ ಚಿಗುರದ ಮಕ್ಕಳ ದಮ್ ಮಾರೋ ದಮ್ ವಿಡಿಯೋ ವೈರಲ್. ಮಕ್ಕಳ ಕೈಗೆ ಸಿಗರೇಟ್ ಸಿಕ್ಕಿದ್ದು ಎಲ್ಲಿಂದ? ಹಾಸ್ಟೆಲ್ ವಾರ್ಡನ್ಗಳ ಸಮ್ಮತಿ ಇಲ್ಲದೆ ಹಾಸ್ಟೆಲ್ ಒಳಗೆ ಇಂತಹ ವಸ್ತುಗಳು ಬರಲು ಸಾಧ್ಯವೇ? ರಾತ್ರಿ ವೇಳೆ ಮಕ್ಕಳ ಮೇಲೆ ನಿಗಾ ಇಡುವವರು ಯಾರು? ಪರಿವರ್ತನಾ ಕೇಂದ್ರಗಳಾಗಬೇಕಾದ ಶಾಲೆಗಳು ವ್ಯಸನ ಕೇಂದ್ರಗಳಾಗುತ್ತಿವೆಯಾ? ಹೌದು ವೀಕ್ಷಕರೇ, ಮಾದರಿ ವಸತಿ ಶಾಲೆ ಎಂಬ ಹೆಸರಿನಲ್ಲಿ ಸರ್ಕಾರ ಬಡ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಲು ಕೋಟ್ಯಾಂತರ ರೂಪಾಯಿ ವ್ಯಯಿಸುತ್ತಿದೆ. ಆದರೆ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಮರಗೂರ ಶ್ರೀ ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆಯಲ್ಲಿ ಪರಿಸ್ಥಿತಿ ತಲೆಕೆಳಗಾಗಿದೆ. ವಿದ್ಯಾಭ್ಯಾಸ ಮಾಡಿ ಉನ್ನತ ಮಟ್ಟಕ್ಕೇರಬೇಕಾದ ವಿದ್ಯಾರ್ಥಿಗಳು ಹಾಸ್ಟೆಲ್ ಕೊಠಡಿಯಲ್ಲಿ ಸಿಗರೇಟ್ ಸೇದುತ್ತಾ ಮಸ್ತ್ ಮಜಾ ಮಾಡುತ್ತಿರುವ ಆತಂಕಕಾರಿ ದೃಶ್ಯಗಳು ಈಗ ಬಯಲಾಗಿವೆ. ಜೈಲಿಗೂ ಹಾಸ್ಟೆಲ್ಗೂ ವ್ಯತ್ಯಾಸವೇ ಇಲ್ಲದಂತಾಯಿತೆ. ಇತ್ತೀಚಿನ ದಿನಗಳಲ್ಲಿ ಸೆಂಟ್ರಲ್ ಜೈಲುಗಳಲ್ಲಿ ಕೈದಿಗಳಿಗೆ ಪೊಲೀಸರೇ ಎಲ್ಲಾ ಅಕ್ರಮ ಸೌಲಭ್ಯಗಳನ್ನು ಒದಗಿಸುತ್ತಿರುವ ಸುದ್ದಿಗಳು ಮಾಮೂಲಿಯಾಗಿವೆ. ಅಪರಾಧಿಗಳನ್ನು ತಿದ್ದಿ ತೀಡಬೇಕಾದ ಪರಿವರ್ತನಾ ಕೇಂದ್ರಗಳಾಗಬೇಕಿದ್ದ ಜೈಲುಗಳು ಇಂದು ವ್ಯಸನಿಗಳ ಸುಭದ್ರ ತಾಣಗಳಾಗಿ ಮಾರ್ಪಟ್ಟಿವೆ. ದುರದೃಷ್ಟವಶಾತ್ ಇದೇ ರೋಗ ಈಗ ಮಕ್ಕಳ ವಸತಿ ಶಾಲೆಗಳಿಗೂ ಹಬ್ಬಿದೆ. ಜೈಲಿನಲ್ಲಿ ಕೈದಿಗಳಿಗೆ ಸಿಗುವಂತೆ ಹಾಸ್ಟೆಲ್ನಲ್ಲಿ ಮಕ್ಕಳಿಗೆ ಸಿಗರೇಟ್ ಲಭ್ಯವಾಗುತ್ತಿರುವುದು ವ್ಯವಸ್ಥೆಯ ದುರಂತ. ಶಿಸ್ತು ಕಲಿಸಬೇಕಾದವರೇ ದಾರಿ ತಪ್ಪಿಸುತ್ತಿದ್ದಾರೆಯೇ? ಎಸ್, ಹೌದು ವೀಕ್ಷಕರೇ, ಜೈಲಿನಲ್ಲಿ ಪೊಲೀಸರು ಅಕ್ರಮಕ್ಕೆ ಸಾಥ್ ನೀಡಿದರೆ ಇಲ್ಲಿ ಶಿಸ್ತು ಕಲಿಸಬೇಕಾದವರೇ ದಾರಿ ತಪ್ಪಿಸುತ್ತಿದ್ದಾರೆಯೇ? ಜೈಲಿನಲ್ಲಿ ಪೊಲೀಸರು ಅಕ್ರಮಕ್ಕೆ ಸಾಥ್ ನೀಡಿದರೆ ಇಲ್ಲಿ ಹಾಸ್ಟೆಲ್ ಮುಖ್ಯೋಪಾಧ್ಯಾಯರು ಮತ್ತು ವಾರ್ಡನ್ಗಳು ಮಕ್ಕಳಿಗೆ ಶಿಸ್ತು ಕಲಿಸುವುದನ್ನು ಬಿಟ್ಟು ಅವರನ್ನೇ ರೌಡಿಗಳನ್ನಾಗಿ ತಯಾರು ಮಾಡುತ್ತಿದ್ದಾರೆ ಎಂಬ ಆಕ್ರೋಶ ವ್ಯಕ್ತವಾಗಿದೆ. ಮಕ್ಕಳ ಕೈಗೆ ಸಿಗರೇಟ್ ಸಿಕ್ಕಿದ್ದು ಎಲ್ಲಿಂದ? ಹಾಸ್ಟೆಲ್ ವಾರ್ಡನ್ಗಳ ಸಮ್ಮತಿ ಇಲ್ಲದೆ ಹಾಸ್ಟೆಲ್ ಒಳಗೆ ಇಂತಹ ವಸ್ತುಗಳು ಬರಲು ಸಾಧ್ಯವೇ? ರಾತ್ರಿ ವೇಳೆ ಮಕ್ಕಳ ಮೇಲೆ ನಿಗಾ ಇಡುವವರು ಯಾರು? ಪರಿವರ್ತನಾ ಕೇಂದ್ರಗಳಾಗಬೇಕಾದ ಶಾಲೆಗಳು ವ್ಯಸನ ಕೇಂದ್ರಗಳಾಗುತ್ತಿವೆಯೇ? ಈ ಹತ್ತಾರು ಪ್ರಶ್ನೆಗಳು ಈಗ ಆಡಳಿತ ಮಂಡಳಿಯತ್ತ ಮುಖ ಮಾಡಿವೆ. ವಾರ್ಡನ್ ಮತ್ತು ಪ್ರಾಂಶುಪಾಲರು ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವುದು ಅಕ್ಷಮ್ಯ ಅಪರಾಧ. ಪೋಷಕರು ತಮ್ಮ ಮಕ್ಕಳನ್ನು ಉತ್ತಮ ಸಂಸ್ಕಾರ ಮತ್ತು ಶಿಕ್ಷಣ ಸಿಗಲಿ ಎಂದು ವಸತಿ ಶಾಲೆಗೆ ಕಳುಹಿಸುತ್ತಾರೆ. ಆದರೆ ಅಲ್ಲಿನ ವಾತಾವರಣ ಮಕ್ಕಳ ಬದುಕನ್ನು ಹಾಗೂ ಹಾದಿಯನ್ನು ತಪ್ಪಿಸುತ್ತಿದೆ. ಈ ಘಟನೆಯು ಕೇವಲ ಒಂದು ಶಾಲೆಯ ಸಮಸ್ಯೆಯಲ್ಲ, ಬದಲಾಗಿ ಇಡೀ ಶಿಕ್ಷಣ ವ್ಯವಸ್ಥೆಗೆ ಅಂಟಿದ ಶಾಪದಂತಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಶಾಲೆಗೆ ಭೇಟಿ ನೀಡಿ ತನಿಖೆ ನಡೆಸಬೇಕು. ಜೈಲಿನ ಅಕ್ರಮಗಳಂತೆ ಹಾಸ್ಟೆಲ್ನಲ್ಲಿನ ಅಕ್ರಮಗಳಿಗೂ ಪೂರ್ಣ ವಿರಾಮ ಹಾಡಬೇಕು. ಕರ್ತವ್ಯ ಲೋಪ ಎಸಗಿದ ವಾರ್ಡನ್ ಮತ್ತು ಪ್ರಾಂಶುಪಾಲರನ್ನು ಕೂಡಲೇ ಅಮಾನತುಗೊಳಿಸಬೇಕು.